ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಇಟ್ಸ್ ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇಂಡಿಯನ್ ಏರ್ಫೋರ್ಸ್ ಗ್ರೂಪ್ ಸಿ ರಿಕ್ವೈರ್ಮೆಂಟ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ನೋಡಿ ಸ್ನೇಹಿತರೆ, ಈ ಒಂದು ಹುದ್ದೆಗೆ ಹಲವಾರು ಪೋಸ್ಟ್ಗಳನ್ನು ಬಿಡುಗಡೆ ಮಾಡಿದ್ದಾರೆ. ನೋಡ್ಬೋದು, ಕುಕ್ಕು, ಮಲ್ಟಿಟಾಸ್ಕಿಂಗ್, ಲೋವರ್ ಡಿವಿಷನ್ ಕ್ಲರ್ಕು, ಡ್ರೈವರ್, ಕಾರ್ಪೆಂಟರ್, ಸ್ಟೋರ್ ಕೀಪರ್, ಸ್ಟೆನೋಗ್ರಾಫರ್ ಮತ್ತು ಇನ್ನೂ ಹಲವಾರು ಹುದ್ದೆಗಳನ್ನು ಈ ಒಂದು ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ. ಸೊ ಈ ಒಂದು ನೋಟಿಫಿಕೇಷನ್ನ ನಿಮಗೆ ಕ್ಲಿಯರ್ ಆದ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಸೊ ವಿಡಿಯೋನ ಕೊನೆಯವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಇಲ್ಲಾಂದರೆ ನಿಮಗೆ ಮಾಹಿತಿ ಸರಿಯಾಗಿ ತಿಳಿಯೋದಿಲ್ಲ ಮತ್ತು ಅಪ್ಲಿಕೇಶನ್ ಹಾಕೋದ್ರಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಭಾರತೀಯ ವಾಯುಪಡೆ ಗ್ರೂಪ್ ಸಿ ಸಿವಿಲಿಯನ್ ಪೋಸ್ಟ್ ನೇಮಕಾತಿಗೆ ಅಧಿಕೃತ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ. ಈ ನೇಮಕಾತಿಯಲ್ಲಿ ಹಲವಾರು ಪೋಸ್ಟ್ಗಳಿಗೆ ನೇಮಕಾತಿಯನ್ನು ಮಾಡ್ತಿದ್ದಾರೆ. ನೋಡ್ತಿದ್ದೀರಾ ನೀವು, ಕುಕ್, ಮೆಕ್ಯಾನಿಕ್ ಮತ್ತು ಮೆಸ್ ಸ್ಟಾಫ್ ಅಂದರೆ ಮಲ್ಟಿಟಾಸ್ಕಿಂಗ್ ಸ್ಟಾಫ್, ಕಾರ್ಪೆಂಟರ್, ಸ್ಟೆನೋಗ್ರಾಫರ್, ಸ್ಟೋರ್ ಕೀಪರ್, ಇನ್ನೂ ಹಲವಾರು ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡುತ್ತಿದ್ದಾರೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸೊ ಇಲ್ಲಿ 2 ಕ್ವಾರ್ಟರ್ಸ್ ಇದೆ. ಹೆಡ್ ಕ್ವಾರ್ಟರ್ಸ್, ಒಂದು ಹೆಡ್ ಕ್ವಾರ್ಟರ್ಸ್ ಮೇಂಟೆನೆನ್ಸ್ ಕಮಾಂಡರ್ ಇಂಡಿಯನ್ ಏರ್ಫೋರ್ಸ್, ಇನ್ನೊಂದು ಹೆಡ್ ಕ್ವಾರ್ಟರ್ಸ್ ವೆಸ್ಟರ್ನ್ ಏರ್ ಕಮಾಂಡ್ ಇಂಡಿಯನ್ ಏರ್ಫೋರ್ಸ್. ಸೊ ಇಲ್ಲಿ 2 ಹೆಡ್ ಕ್ವಾರ್ಟರ್ಸ್ಗೆ ಪೋಸ್ಟ್ಗಳನ್ನು ಕರೆದಿದ್ದಾರೆ. ಸೊ ಫಸ್ಟ್ ಹೆಡ್ ಕ್ವಾರ್ಟರ್ಸ್ ಮೇಂಟೆನೆನ್ಸ್ ಕಮಾಂಡರ್ ಇಂಡಿಯನ್ ಏರ್ಫೋರ್ಸ್ ನೋಡೋಣ. ಸೊ ಇಲ್ಲಿ ಪೋಸ್ಟ್ ನೋಡ್ಬೋದು ನೀವು, ಕುಕ್ಕು, AC ಮೆಕ್ಯಾನಿಕ್, ಕುಕ್ ಮತ್ತು ಮೆಸ್ ಸ್ಟಾಫ್, ಕಾರ್ಪೆಂಟರ್, ಸ್ಟೆನೋಗ್ರಾಫರ್ ಗ್ರೇಡ್ 2, ಮಲ್ಟಿಟಾಸ್ಕಿಂಗ್ ಸ್ಟಾಫ್, ಸ್ಟೋರ್ ಕೀಪರ್. ಸೊ ಈ ಥರ ಹುದ್ದೆಗಳಿಗೆ ಹೆಡ್ ಕ್ವಾರ್ಟರ್ಸ್ ಮೇಂಟೆನೆನ್ಸ್ ಕಮಾಂಡರ್ ಇಂಡಿಯನ್ ಏರ್ಫೋರ್ಸಲ್ಲಿ ನೇಮಕಾತಿಯನ್ನು ಮಾಡುತ್ತಿದ್ದಾರೆ. ಸೊ ವೇಕೆನ್ಸೀಸ್ ನೋಡ್ಬೋದು, UR, OBC, SC ST, EWS, PWD ಮತ್ತು ESM ಕ್ಯಾಟಗರಿಗೆ ಈ ಒಂದು ಹುದ್ದೆಗಳನ್ನು ನೇಮಕಾತಿಯನ್ನು ಮಾಡುತ್ತಿದ್ದಾರೆ. ಸೊ ಎಲ್ಲ ಹುದ್ದೆಗಳಿಗೆ 2 ಇಂಡಿವಿಜುವಲ್ ಪೋಸ್ಟ್ನ ಕರೆದಿದ್ದಾರೆ. ಈ ಒಂದು ಅಪ್ಲಿಕೇಶನ್ನ ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಸಾಧ್ಯವಿಲ್ಲ. ಸೊ ನಿಮ್ಮ ಸಮೀಪಿರುವ ಪೋಸ್ಟ್ಗೆ ಹೋಗಿ, ಇಲ್ಲಿ ಕೊಟ್ಟಿರ್ತಾರೆ ನೋಡಿ, ನೀವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ಬೇಕು ಅನ್ಕೋತೀರಾ ಆ ಪೋಸ್ಟ್ಗೆ ಇಲ್ಲಿ ಪೋಸ್ಟಲ್ ಅಡ್ರೆಸ್ನ ಕೊಟ್ಟಿದ್ದಾರೆ. ABCD ಅಪ್ ಟು K ವರೆಗೂ ಇವೆಲ್ಲ ಪೋಸ್ಟಲ್ ಅಡ್ರೆಸ್ಗಳು. ಈ ಒಂದು ಅಡ್ರೆಸ್ಗೆ ನೀವು ಆಸಕ್ತಿ ಇರುವ ಪೋಸ್ಟ್ಗೆ ಅಪ್ಲೈ ಮಾಡಿ ಈ ಒಂದು ಪೋಸ್ಟ್ಗೆ ನೀವು ನಿಮ್ಮ ಒಂದು ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಸೊ ಅದೇ ಥರ ಹೆಡ್ ಕ್ವಾರ್ಟರ್ಸ್ ವೆಸ್ಟರ್ನ್ ಏರ್ ಕಮಾಂಡರ್ ಇಂಡಿಯನ್ ಏರ್ಫೋರ್ಸ್, ಈ ಹೆಡ್ ಕ್ವಾರ್ಟರ್ಸ್ ಕೂಡ ಪೋಸ್ಟಲ್ ಅಡ್ರೆಸ್ನ ಕೊಟ್ಟಿದ್ದಾರೆ. ಸೊ ನಿಮಗೆ ಆಸಕ್ತಿ ಇರುವ ಪೋಸ್ಟ್ಗೆ ಈ ಒಂದು ಪೋಸ್ಟಲ್ ಅಡ್ರೆಸ್ನ ಬರೆದುಕೊಂಡು ನೀವು ಪೋಸ್ಟ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಸೊ ಇಲ್ಲಿ ಪೋಸ್ಟ್ಗಳು ನೋಡಿ, ಲೋವರ್ ಡಿವಿಷನಲ್ ಕ್ಲರ್ಕು, ಕುಕ್ಕು ಮತ್ತು CMTD. ಸೊ ಈ ತರಹದ ಪೋಸ್ಟ್ಗಳಿಗೆ ಇಲ್ಲಿ ಅರ್ಜಿಯನ್ನು ಕರೆದಿದ್ದಾರೆ. ಸೊ ಎಲ್ಲ ಇಂಡಿವಿಜುವಲ್ ಪೋಸ್ಟ್, ಒಂದೊಂದು ಪೋಸ್ಟ್ಗೆ ಒಂದೊಂದು ಪೋಸ್ಟ್ ಖಾಲಿ ಇದ್ದಾವೆ. ಸೊ ಆಸಕ್ತಿ ಇರುವ ಅಭ್ಯರ್ಥಿಗಳು ಈ ಒಂದು ಅರ್ಜಿನ ಆಫ್ಲೈನ್ ಮುಖಾಂತರ ಪೋಸ್ಟ್ಗೆ ಹೋಗಿ ಅಪ್ಲೈ ಮಾಡಿ. ನೋಡ್ತಿದ್ದೀರಾ ಯಾವ ಕಾಸ್ಟ್ ಅಂತ ಆಲ್ರೆಡಿ ಅಲ್ಲೇ ಹೇಳಿದ್ದಾರೆ. ಜನರಲ್, OBC, SC ST, EWS, PWD ಮತ್ತು ESM ಈ ಕ್ಯಾಟಗರಿಗಳಿಗೆ ಈ ಒಂದು ಅಪ್ಲಿಕೇಶನ್ ಎಲಿಜಿಬಲ್ ಇರುತ್ತೆ. ಸೊ ಈ ಒಂದು ಕ್ಯಾಟಗರಿ ಅಭ್ಯರ್ಥಿಗಳು ಈ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು. ಮುಂದೆ ಏಜ್ ಲಿಮಿಟ್ ನೋಡಿ, ಏಜ್ ಲಿಮಿಟ್ ಬಂದು ಮಿನಿಮಮ್ 18 ವರ್ಷ ಆಗಿರಬೇಕು. 18ರಿಂದ 25 ವರ್ಷ ಒಳಗೆ ಇರುವ ಅಭ್ಯರ್ಥಿಗಳು ಈ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು. ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ ಅಂದರೆ ವಯಸ್ಸಿನ ಸಡಿಲಿಕೆ, OBC ಅಭ್ಯರ್ಥಿಗಳಿಗೆ 3 ವರ್ಷಗಳ ತನಕ ವಯಸ್ಸಿನ ಸಡಿಲಿಕೆ ಇರುತ್ತೆ ಮತ್ತು SC ST ಅಭ್ಯರ್ಥಿಗಳಿಗೆ 5 ವರ್ಷದ ತನಕ ವಯಸ್ಸಿನ ಸಡಿಲಿಕೆ ಕೊಡ್ತಾರೆ ಮತ್ತು PWD ಅಭ್ಯರ್ಥಿಗಳಿಗೆ 10 ವರ್ಷದ ತನಕ ವಯಸ್ಸಿನ ಸಡಿಲಿಕೆ ಇರುತ್ತದೆ. ಸ್ನೇಹಿತರೆ, ಈಗ ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ನೋಡೋಣ. ಯಾವ ಹುದ್ದೆಗೆ ಏನೇನು ಕ್ವಾಲಿಫಿಕೇಷನ್ ಆಗಿರ್ಬೇಕಂತ. ಈ ನೋಟಿಫಿಕೇಷನಲ್ಲಿ ಟೋಟಲ್ ಆಗಿ 9 ಥರದ ಹುದ್ದೆಗಳಿವೆ. ಸೊ ಒಂದೊಂದು ಹುದ್ದೆಗೆ ಒಂದೊಂದು ಕ್ವಾಲಿಫಿಕೇಷನ್ ಇರುತ್ತೆ ಮತ್ತು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸೊ ಅದನ್ನು ನಾನು ತಿಳಿಸ್ಕೊಡ್ತೀನಿ, ಯಾವ ಹುದ್ದೆಗೆ ಯಾವ ಥರ ಕ್ವಾಲಿಫಿಕೇಷನ್ ಆಗಿರಬೇಕು ಮತ್ತು ಯಾವ ಥರದ ಸರ್ಟಿಫಿಕೇಟ್ ಇರಬೇಕಂತ. ಫಸ್ಟ್ ಒಂದು AC ಮೆಕ್ಯಾನಿಕ್ ಹುದ್ದೆ. ಈ ಒಂದು ಪೋಸ್ಟ್ಗೆ ನೀವು 10ನೇ ತರಗತಿ ಪಾಸಾಗಿರಬೇಕು ಮತ್ತು ಏರ್ಕ್ರಾಫ್ಟ್ ಮೆಕ್ಯಾನಿಕ್ ಟ್ರೇಡ್ ಸರ್ಟಿಫಿಕೇಟ್ನ ಹೊಂದಿರಬೇಕು. 1 ವರ್ಷದ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದ್ದರೆ ಈ ಒಂದು ಪೋಸ್ಟ್ಗೆ ನೀವು ಅರ್ಹರಿರ್ತೀರ. ನೆಕ್ಸ್ಟ್ ಒಂದು ಕಾರ್ಪೆಂಟರ್ ಪೋಸ್ಟ್. ಈ ಒಂದು ಪೋಸ್ಟ್ಗೆ ನೀವು ಕೂಡ 10th ಪಾಸಾಗಿರಬೇಕು ಅಥವಾ ITI ಅಥವಾ ಯಾವುದೋ ಒಂದು ಇಂಡಸ್ಟ್ರಿಯಲ್ ಟ್ರೈನಿಂಗ್ ಸರ್ಟಿಫಿಕೇಟ್ ಹೊಂದಿರಬೇಕು.
ಅಥವಾ ಎಕ್ಸ್ ಸರ್ವಿಸ್ಮ್ಯಾನ್ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು. ಮತ್ತು ಕುಕ್ ಪೋಸ್ಟ್ಗೆ ನೀವು 10th ಪಾಸ್ ಆಗಿರಬೇಕು ಮತ್ತು ಡಿಪ್ಲೊಮಾ ಇನ್ ಕ್ಯಾಟ್ರಿಂಗ್ ಅವ್ರ ಯಾವುದೋ ಒಂದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇನ್ ಕುಕ್ಕಲ್ಲಿ ಇದ್ದರೆ ಈ ಒಂದು ಅಪ್ಲಿಕೇಶನ್ಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. 1 ವರ್ಷದ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಹೊಂದಿರಬೇಕು. ನೆಕ್ಸ್ಟ್ ಬಂದು ಸಿವಿಲಿಯನ್ ಮೆಕ್ಯಾನಿಕಲ್ ಟ್ರಾನ್ಸ್ಪೋರ್ಟ್ ಡ್ರೈವರ್. ಸೊ ಇದು CMTD ಪೋಸ್ಟ್ ಅಂತ. ಈ ಒಂದು ಹುದ್ದೆಗೆ ಮ್ಯಾಟ್ರಿಕ್ಯುಲೇಷನ್ ಅಂದರೆ 10th ಪಾಸ್ ಆಗಿರಬೇಕು ಮತ್ತು ಲೈಟ್ ಮತ್ತು ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ನ ಹೊಂದಿರಬೇಕು. 2 ವರ್ಷದ ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಬಂದು LDC ಲೋವರ್ ಡಿವಿಷನ್ ಕ್ಲರ್ಕ್. ಈ ಹುದ್ದೆಗೆ ನೀವು ಅಪ್ಲೈ ಮಾಡಲು ನೀವು ಮಿನಿಮಮ್ 12th ಪಾಸ್ ಆಗಿರಬೇಕು, PUC ಪಾಸ್ ಆಗಿರಬೇಕು. ಇಲ್ಲಿ ಒಂದು ಕಂಪ್ಯೂಟರ್ ಟೈಪಿಂಗ್ ಟೆಸ್ಟ್ ಮಾಡ್ತಾರೆ ನಿಮಗೆ. ಇಂಗ್ಲೀಷಲ್ಲಿ ಮತ್ತು ಹಿಂದಿಯಲ್ಲಿ ಇರುತ್ತೆ. ಸೊ ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜ್ನ ನೀವು ಚೂಸ್ ಮಾಡಬೇಕು. ಇಂಗ್ಲೀಷಲ್ಲಿ ನೀವು 35 ವರ್ಡ್ಸ್ ಪರ್ ಮಿನಿಟ್ನ ಟೈಪ್ ಮಾಡಬೇಕಾಗತ್ತೆ. ನೀವು ಹಿಂದಿಯಲ್ಲಿ ಟೈಪ್ ಮಾಡ್ತೀನಿ ಅಂದರೆ 30 ವರ್ಡ್ಸ್ ಪರ್ ಮಿನಿಟ್ನ ಟೈಪ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದು ಸ್ಟೀನೋಗ್ರಾಫರ್ ಗ್ರೇಡ್ 2. ಈ ಹುದ್ದೆಗೆ 12ನೇ ತರಗತಿ ಪಾಸ್ ಆಗಿರಬೇಕು. ಇದ್ರ ಜೊತೆಗೆ ಸ್ಟೀನೋಗ್ರಾಫರ್ ಸ್ಕಿಲ್ ಟೆಸ್ಟ್ ಬರೆಯಬೇಕು. ಸೊ ಒಂದು ಸ್ಕಿಲ್ ಟೆಸ್ಟ್ ಇರುತ್ತೆ. ಸೊ ಅದನ್ನು ನೀವು ಬರೆಯಬೇಕಾಗತ್ತೆ. ಸೊ ಈ ನೋಟಿಫಿಕೇಷನ್ ಕೊಟ್ಟಿದ್ದಾರೆ, ನೀವು ಡಿಕ್ಟೇಟ್ ಮಾಡಬೇಕು. ಅಂದರೆ 1 ಮಿನಿಟಲ್ಲಿ ನೀವು 80 ವರ್ಡ್ಸ್ನ ಡಿಕ್ಟೇಟ್ ಮಾಡಬೇಕಾಗತ್ತೆ ಮತ್ತು ಟ್ರಾನ್ಸ್ಕ್ರಿಪ್ಟ್ ಮಾಡಬೇಕಾಗತ್ತೆ. ಟ್ರಾನ್ಸ್ಕ್ರಿಪ್ಟಲ್ಲಿ 2 ಇರುತ್ತೆ, ಹಿಂದಿ ಮತ್ತು ಇಂಗ್ಲೀಷ್. ಸೊ ಟ್ರಾನ್ಸ್ಕ್ರಿಪ್ಷನ್ 50 ಮಿನಿಟ್ಸ್ ಅಲ್ಲಿ ಇಂಗ್ಲೀಷ್ನ ಟ್ರಾನ್ಸ್ಕ್ರಿಪ್ಟ್ ಮಾಡಬೇಕು. ಹಿಂದಿನ 65 ಮಿನಿಟ್ಸಲ್ಲಿ ನೀವು ಟ್ರಾನ್ಸ್ಕ್ರಿಪ್ಟ್ ಮಾಡಬೇಕಾಗತ್ತೆ ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಲು. ಸೊ ಈ ಹುದ್ದೆಗೆ ಡಿಫ್ರೆಂಟ್ ಏನಂದರೆ, ಈ ಹುದ್ದೆಗೆ ನಿಮಗೆ ಸ್ಯಾಲ್ರಿ ವೇತನನ ಲೆವೆಲ್ 4 ಸ್ಯಾಲ್ರಿ ವೇತನ ಕೊಡ್ತಾರೆ. ಸೊ ರಿಮೈನಿಂಗ್ ಏನು ನೋಡಿದ್ವಲ್ಲ ಸೊ ಅದಕ್ಕೆಲ್ಲ ಲೆವೆಲ್ 2 ಸ್ಯಾಲ್ರಿನ ಕೊಡ್ತಾರೆ. ಸೊ ನೆಕ್ಸ್ಟ್ ಬಂದು ಸ್ಟೋರ್ ಕೀಪರ್ ಹುದ್ದೆ. ಸ್ಟೋರ್ ಕೀಪರ್ ಹುದ್ದೆಗೆ ಅರ್ಜಿ ಸಲ್ಲಿಸಲು ಮಿನಿಮಮ್ 12th ಪಾಸ್ ಆಗಿರಬೇಕು ಮತ್ತು ಇದಕ್ಕೇನು ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ ಮತ್ತು ಇದರಲ್ಲಿ ನಿಮಗೆ ಅಕೌಂಟೆಂಟ್ ಮೇಂಟೈನ್ ಮಾಡೋದು ಅನುಭವ ಇದ್ದರೆ ಸಾಕು. ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ನೆಕ್ಸ್ಟು ಮೆಸ್ ಸ್ಟಾಫ್ ಹುದ್ದೆಗೆ ಅಪ್ಲೈ ಮಾಡಲು ನಿಮಗೆ 10th ಪಾಸ್ ಆಗಿದ್ದರೆ ಸಾಕು. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಇಲ್ಲೇನು ನಿಮಗೆ ಎಕ್ಸ್ಪೀರಿಯನ್ಸ್ ಬೇಕಂತ ಏನಿಲ್ಲ. ಜಸ್ಟ್ ನೀವು ಇಲ್ಲೇನು ಸರ್ಟಿಫಿಕೇಟ್ ಹೆಂಗೆ ಕೇಳ್ತಾ ಇಲ್ಲ ಅವರು. 1 year ಆಫ್ ಎಕ್ಸ್ಪೀರಿಯನ್ಸ್ ಆ್ಯಸ್ ಅ ವೇಟರ್ ಆರ್ ವಾಷರ್ ಆಫ್ ಮ್ಯಾನ್ ಫ್ರಮ್ ಆರ್ಗನೈಸ್ ಇನ್ಸ್ಟಿಟ್ಯೂಟ್. ಸೊ ಯಾವುದೇ ಇನ್ಸ್ಟಿಟ್ಯೂಟಲ್ಲಿ ನೀವು ಏನಾದ್ರು ವೇಟರ್ ಆರ್ ವಾಷರ್ ಮ್ಯಾನ್ ಹಾಗೆ ಏನಾದ್ರು ವರ್ಕ್ ಮಾಡಿದರೆ ಅದರಿಂದ ಏನೋ ಸರ್ಟಿಫಿಕೇಟ್ ಇದ್ದರೆ ಅದನ್ನು ತಂದು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್. ಈ ಒಂದು ಹುದ್ದೆಗೆ ನೀವು ಮಿನಿಮಮ್ 10th ಪಾಸ್ ಆಗಿರಬೇಕು. ಸೊ ಇದರಲ್ಲಿ ಕೊಟ್ಟಿರುವಂತೆ ವಾಚ್ಮ್ಯಾನ್, ಲೇಸರ್, ಆಪರೇಟರ್, ಗಾರ್ಡ್ನರ್ ಈ ರೀತಿಯ ಕೆಲಸಗಳಲ್ಲಿ ನೀವು ಅನುಭವ ಇದ್ದರೆ, 1 ವರ್ಷದ ಅನುಭವ ಇದ್ದರೆ, ಸೊ ಆ ಸರ್ಟಿಫಿಕೇಟ್ನ ನೀವು ಇಲ್ಲಿ ಕೊಟ್ಟರೆ ನಿಮಗೆ ಹೆಚ್ಚುವರಿ ಅನುಕೂಲ ಆಗುತ್ತೆ. ಸೊ ಇದು ಒಂದು ಲೆವೆಲ್ 1 ಪೇ ಸ್ಕೇಲ್ ಮತ್ತು ಮೆಸ್ ಸ್ಟಾಫ್ ಮತ್ತು MTS ಇವೆರಡು ಲೆವೆಲ್ 1 ಪೇ ಸ್ಕೇಲ್ ಸ್ಯಾಲ್ರಿ ವೇತನ ಕೊಡ್ತಾರೆ. ಸ್ಟೀನೋಗ್ರಾಫರ್ ಮಾತ್ರ ಲೆವೆಲ್ 4 ಪೇ ಸ್ಕೇಲ್ ಇರುತ್ತೆ. ಎಲ್ಲ ಕೂಡ 7 CTCನೇ ಇರುತ್ತೆ. ಸೊ ಲೆವೆಲ್ಸ್ ಬಂದು MTS ಮತ್ತು ಮೆಸ್ ಸ್ಟಾಫ್ ಇವೆರಡು ಕೂಡ ಲೆವೆಲ್ 1 ಪೇ ಸ್ಕೇಲ್ನ ಕೊಡ್ತಾರೆ. ರಿಮೈನಿಂಗ್ ಆಲ್ ಎಕ್ಸೆಪ್ಟ್ ಸ್ಟೀನೋಗ್ರಾಫರ್ ಗ್ರೇಡ್ 4 ಲೆವೆಲ್ 2 ಪೇ ಸ್ಕೇಲ್ನ ಕೊಡ್ತಾರೆ. ಸೆಲೆಕ್ಷನ್ ನೋಡೋದಾದರೆ ಸೆಲೆಕ್ಷನ್ ಹೇಗಿರುತ್ತಂತ, ಈ ನೇಮಕಾತಿಯಲ್ಲಿ ಅಭ್ಯರ್ಥಿಗಳಿಗೆ 5 ಹಂತಗಳಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಫಸ್ಟ್ ಬಂದು ಅಪ್ಲಿಕೇಶನ್ ಚೆಕ್. ಸೊ ಮೊದಲನೇದಾಗಿ ನೀವು ಕಳಿಸಿದ ಅಪ್ಲಿಕೇಶನ್ನ ಈ ಒಂದು ಅರ್ಜಿಯನ್ನು ನೀವು ಆಫ್ಲೈನ್ ಮುಖಾಂತರ ಸಲ್ಲಿಸಬೇಕು ಪೋಸ್ಟ್ಗೆ ಹೋಗಿ. ಸೊ ಆ ಅಪ್ಲಿಕೇಶನ್ ಫಾರ್ಮ್ ಹಾಗೂ ಎಲ್ಲ ದಾಖಲೆಗಳನ್ನು ಚೆಕ್ ಮಾಡ್ತಾರೆ. ನಿಮ್ಮ ಏಜ್ ಲಿಮಿಟ್ ಆಗಲಿ, ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಲಿ ಮತ್ತು ಎಕ್ಸ್ಪೀರಿಯನ್ಸ್ ಯಾವುದಿದೆ ಮತ್ತು ಆಲ್ ಡಾಕ್ಯುಮೆಂಟ್ಸ್ ಸರಿಯಾಗಿದ್ದಾವೆ ಅಂತ ಚೆಕ್ ಮಾಡ್ತಾರೆ. ಸೊ ಇದು ಫಸ್ಟು ಅಪ್ಲಿಕೇಶನ್ ಚೆಕ್ ಮಾಡ್ತಾರೆ. ನೆಕ್ಸ್ಟ್ ಆಮೇಲೆ ಸೆಕೆಂಡ್ ಟೆಸ್ಟ್, ಎಕ್ಸಾಮ್ ಟೆಸ್ಟ್ ಇರುತ್ತೆ, ರಿಟರ್ನ್ ಎಕ್ಸಾಮಿನೇಷನ್. ಸೊ ಅದಕ್ಕೆ ನಿಮ್ಮ ಒಂದು ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಷನ್ ಆಧಾರದ ಮೇಲೆ ಇರುತ್ತದು. ಸೊ ನೀವು ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸ್ತೀರೋ ಆ ಪ್ರಕಾರನೇ ಪ್ರಶ್ನೆಗಳು ಬರುತ್ತವೆ. ಸೊ 3ನೇ ಟೆಸ್ಟ್ ಬಂದು ಸ್ಕಿಲ್ ಟೆಸ್ಟ್ ಮಾಡ್ತಾರೆ. ಸೊ ಪೋಸ್ಟ್ಗೆ ಟೈಪಿಂಗ್ ಟೆಸ್ಟ್ ಇದೆ ಮತ್ತು ಒಂದೊಂದಿಗೆ ಡಿಕ್ಟೇಷನ್ ಟೆಸ್ಟ್ ಇದೆ. ಸೊ ಒಂದೊಂದಿಗೆ ಡ್ರೈವಿಂಗ್ ಟೆಸ್ಟ್ ಇದೆ. ಸೊ ಇನ್ನಿತರ ಟೆಸ್ಟ್ಗಳು ಇರ್ತವೆ. ಸೊ ಯಾವ ವಿದ್ಯಾರ್ಥಿಗಳು ಯಾವ ಪೋಸ್ಟ್ಗೆ ಅಪ್ಲೈ ಮಾಡಿರ್ತೀರ ಸೊ ಅವ್ರಿಗೆ ಅಂತ ಒಂದು ಪ್ರಾಕ್ಟಿಕಲ್ ಅಥವಾ ಸ್ಕಿಲ್ ಅವ್ರ ಫಿಸಿಕಲ್ ಟೆಸ್ಟ್ ಅಂತ ಮಾಡ್ತಾರೆ. ಸೊ ಇಲ್ಲಿ ರಿಟರ್ನ್ ಎಕ್ಸಾಮಿನೇಷನ್
ಅಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳು ಅಂದರೆ ಸೆಕೆಂಡ್ ಟೆಸ್ಟಲ್ಲಿ ಯಾರು ಪಾಸ್ ಆಗಿರ್ತಾರೋ ಆ ಒಂದು ಅಭ್ಯರ್ಥಿಗಳು ಈ ಒಂದು ಸ್ಕಿಲ್ ಟೆಸ್ಟ್ಗೆ ಎಲಿಜಿಬಲ್ ಇರ್ತೀರ. ಸ್ಕಿಲ್ ಟೆಸ್ಟ್, ಪ್ರಾಕ್ಟಿಕಲ್ ಟೆಸ್ಟ್ ಅಥವಾ ಫಿಸಿಕಲ್ ಟೆಸ್ಟ್ ಈ ಒಂದು ಥರ್ಡ್ ಟೆಸ್ಟಲ್ಲಿ ಇರುತ್ತದೆ. ಸೊ ಯಾವುದಕ್ಕೆ ಅರ್ಜಿ ಸಲ್ಲಿಸ್ತೀರ ಆ ಆಧಾರದ ಮೇಲೆ ಈ ಪರೀಕ್ಷೆಯನ್ನು ನಡೆಸ್ತಾರೆ. ಉದಾಹರಣೆಗೆ LDC ಅಭ್ಯರ್ಥಿಗಳಿಗೆ ಟೈಪಿಂಗ್ ಸ್ಪೀಡ್ ಟೆಸ್ಟ್ ಇರುತ್ತೆ, ಇಂಗ್ಲೀಷ್ ಮತ್ತು ಹಿಂದಿ. ಸ್ಟೆನೋಗ್ರಾಫರ್ ಅಭ್ಯರ್ಥಿಗಳಿಗೆ ಸ್ಕಿಲ್ ಟೆಸ್ಟ್ ಅಂತ ಮಾಡ್ತಾರೆ, ಡಿಕ್ಟೇಷನ್ ಮತ್ತು ಟ್ರಾನ್ಸ್ಕ್ರಿಪ್ಷನ್. ಮತ್ತು CMDT ಡ್ರೈವರ್ ಡ್ರೈವಿಂಗ್ ಅಪ್ಲೈ ಮಾಡಿದ ಅಭ್ಯರ್ಥಿಗಳಿಗೆ ಡ್ರೈವಿಂಗ್ ಸ್ಕಿಲ್ ಟೆಸ್ಟ್ ಇರುತ್ತೆ. ಹಾಗೂ ಕುಕ್ ಮತ್ತು ಕಾರ್ಪೆಂಟರ್ ಅಭ್ಯರ್ಥಿಗಳಿಗೆ ಪ್ರಾಕ್ಟಿಕಲ್ ಟೆಸ್ಟ್ ಇರುತ್ತೆ. ಈ ಟೆಸ್ಟ್ ಪಾಸ್ ಆದಮೇಲೆ ಫೋರ್ತ್ ಟೆಸ್ಟ್ ಬಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಸ್ಕಿಲ್ ಟೆಸ್ಟ್ನಲ್ಲಿ ಯಾರ್ಯಾರು ಪಾಸ್ ಆಗಿರ್ತಾರೆ, ಸ್ಕಿಲ್ ಮತ್ತು ಫಿಸಿಕಲ್ ಮತ್ತು ಇನ್ನೊಂದು ಪ್ರಾಕ್ಟಿಕಲ್ ಟೆಸ್ಟಲ್ಲಿ ಏನು ಪಾಸ್ ಆಗಿರ್ತಾರೆ ಆ ಒಂದು ಅಭ್ಯರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಕರೀತಾರೆ. ಸೊ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಇಲ್ಲಿ ಚೆಕ್ ಮಾಡ್ತಾರೆ. ಸೊ ನೀವೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ತೊಗೊಂಡೋಗ್ಬೇಕಾಗುತ್ತೆ. ಸೊ ನೋಟಿಫಿಕೇಷನಲ್ಲಿ ಕೇಳಿರೋ ಎಲ್ಲ ದಾಖಲೆಗಳನ್ನು ಒರಿಜಿನಲ್ ಮತ್ತು ಸೆಲ್ಫ್ ಅಟೆಸ್ಟೆಡ್ ಕಾಪೀಸ್ನ ಜೊತೆಗೆ ತೊಗೊಂಡು ಹೋಗಬೇಕು. ಸೊ ಯಾವುದೇ ಒಂದು ಗೌರ್ಮೆಂಟ್ ಆಫೀಸರ್ ಮೆಡಿಕಲ್ ಗೌರ್ಮೆಂಟ್ ಆಫೀಸರ್ ಕಡೆ ಹೋಗಿ ಸೆಲ್ಫ್ ಅಟೆಸ್ಟೆಡ್ ಮಾಡಿಸ್ಕೊಂಡು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ತೊಗೊಂಡು ಹೋಗಬೇಕಾಗುತ್ತೆ. ಆಮೇಲೆ ಲಾಸ್ಟ್ ಟೆಸ್ಟ್ ಬಂದು ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಸೊ ಇದು ಲಾಸ್ಟ್ ಟೆಸ್ಟ್ ಆಗಿರುತ್ತೆ. ಸೊ ಎಲ್ಲ 4 ಟೆಸ್ಟ್ ಪಾಸ್ ಆದ ನಂತರ ಯಾವ ಅಭ್ಯರ್ಥಿಗಳು ಸೆಲೆಕ್ಟ್ ಆಗಿರುತ್ತೆ 4 ಟೆಸ್ಟ್ಗೆ, ಸೊ ಈ ಲಾಸ್ಟ್ ಟೆಸ್ಟ್ನ ಕರೀತಾರೆ ಮೆಡಿಕಲ್ ಎಕ್ಸಾಮಿನೇಷನ್. ಸೊ ಈ ಹಂತದಲ್ಲಿ ಅಭ್ಯರ್ಥಿಯು ಕಂಪ್ಲೀಟ್ ಈಸ್ ಮೆಡಿಕಲ್ ಫಿಟ್ನೆಸ್ನ ಚೆಕ್ ಮಾಡ್ತಾರೆ. ಮೆಡಿಕಲ್ ಫಿಟ್ ಆಗಿರೋ ಅಭ್ಯರ್ಥಿಗಳು ಮಾತ್ರ ಈ ಒಂದು ಹುದ್ದೆಗೆ ಎಲಿಜಿಬಲ್ ಆಗ್ತೀರಾ. ಸೊ ಲಾಸ್ಟ್ ಡೇಟ್ ನೋಡೋದಾದರೆ, ಸೊ ಈ ಒಂದು ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಈ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು 27 ಜೂನ್ 2026. ಸೊ ಈ ಸ್ಟಾರ್ಟ್ ಆಗಿದ್ದ ದಿನದಿಂದ 30 ದಿನವರೆಗೆ ಈ ಒಂದು ಅಪ್ಲಿಕೇಶನ್ ರನ್ನಿಂಗಲ್ಲಿ ಇರುತ್ತೆ. ಅಂದರೆ 27/6/2026 27 ಜುಲೈ 2026ವರೆಗೆ ಈ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರುತ್ತೆ. ಸೊ ವಿದಿನ್ 27/7/2026 ಜುಲೈ 27 2026 ಒಳಗಡೆ ನೀವು ಈ ಒಂದು ಅರ್ಜಿನ ಆಫ್ಲೈನ್ ಮುಖಾಂತರ ಪೋಸ್ಟ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸ್ನೇಹಿತರೆ, ಈ ಒಂದು ಅರ್ಜಿ ಸಲ್ಲಿಸಲು ಈ ಒಂದು ನೋಟಿಫಿಕೇಷನಲ್ಲಿ ಅವರು ಲಾಸ್ಟ್ ಒಂದು ಅಪ್ಲಿಕೇಶನ್ ಫಾರ್ಮ ಕೊಟ್ಟಿದ್ದಾರೆ. ಸೊ ಈ ಒಂದು ಅಪ್ಲಿಕೇಶನ್ನ ನಾನು ನೋಟಿಫಿಕೇಷನಲ್ಲಿ ಕೊಟ್ಟಿರ್ತೀನಿ ಈ ಒಂದು ನೋಟಿಫಿಕೇಷನ್ನ. ಸೊ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಜೆರಾಕ್ಸ್ ಸೆಂಟ್ರಲ್ಲಿ ಈ ಒಂದು ಅಪ್ಲಿಕೇಶನ್ ಫಾರ್ಮ್ನ ಡೌನ್ಲೋಡ್ ಮಾಡಿಕೊಂಡು ಇದೆಲ್ಲ ಫಾರ್ಮ್ಸ್ನ ಫಿಲಪ್ ಮಾಡಿ. ಸೊ ಇಲ್ಲಿ ನಿಮ್ಮದು ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ತಿದ್ದೀರಾ ಮತ್ತು ಯಾವ ಕ್ವಾರ್ಟರ್ಸ್ಗೆ ಅಪ್ಲೈ ಮಾಡ್ತಿದ್ದೀರಾ ಮತ್ತು ನಿಮ್ಮ ಒಂದು ಫೋಟೋಗ್ರಫಿ, ನಿಮ್ಮ ಒಂದು ಬೇಸಿಕ್ ಡೀಟೇಲ್ಸ್, ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರೋ, ಡೇಟ್ ಆಫ್ ಬರ್ತು, ನಿಮ್ಮ ಫ್ಯಾಮಿಲಿ ಡೀಟೇಲ್ಸ್, ಸೊ ಇನ್ನಿತರದ ಮಾಹಿತಿಗಳನ್ನು ಇಲ್ಲೆಲ್ಲ ಫಿಲಪ್ ಮಾಡಿ ಮತ್ತು ಪೋಸ್ಟ್ ನೇಮ್ ಬರೆದು ಯಾವ ಪೋಸ್ಟಿಂದ ಯಾವ ಪೋಸ್ಟ್ಗಂತ ನಿಮ್ಮ ಅಡ್ರೆಸ್ಸು ಇದೆಲ್ಲ ಬರೆದು ಇಲ್ಲಿ ಅವರಿಗೆ ಪೋಸ್ಟಲ್ಲಿ ಈ ಒಂದು ಫಾರ್ಮ್ನ ಹಾಕಿ ಕಳಿಸ್ಬೇಕಾಗತ್ತೆ. ಸೊ ಲಾಸ್ಟಲ್ಲಿ ಇಲ್ಲಿ ಫಾರ್ ಆಫೀಸ್ ರೆಕಾರ್ಡ್ ಓನ್ಲಿ ಅಂತಿದೆ. ಸೊ ಇಲ್ಲಿ ನೀವು ಏನೂ ಫಿಲಪ್ ಮಾಡಬೇಡಿ, ಇದನ್ನು ಅವ್ರು ನೋಡ್ಕೋತಾರೆ. ಮತ್ತು ಅಕ್ನಾಲೇಜ್ಮೆಂಟ್ ಕಾರ್ಡ್ ಕೂಡ. ಸೊ ಇದನ್ನು ಇಲ್ಲಿ ಒಂದು ನಿಮ್ಮ ಫೋಟೋ ಹಾಕಿ ಮತ್ತು ಇದೆಲ್ಲ ಇಲ್ಲೇನೂ ಫಿಲಪ್ ಮಾಡಬೇಡಿ. ಸೊ ಇದನ್ನೆಲ್ಲ ಅವರೇ ನೋಡ್ಕೋತಾರೆ. ಜಸ್ಟ್ ಮೇಗಿಂದ ಏನಿದೆ ಇಲ್ಲಿ ಅಪ್ ಟು ಸಿಗ್ನೇಚರ್ ಆಫ್ ಕ್ಯಾಂಡಿಡೇಟ್ ಇಲ್ಲಿ ಸಿಗ್ನೇಚರ್ ಮಾಡಿ ಬಿಟ್ಟು ಈ ಒಂದು ಅಪ್ಲಿಕೇಶನ್ ಡೌನ್ ಮಾಡಿಕೊಂಡು ಎಲ್ಲ ನಿಮ್ಮ ಬೇಸಿಕ್ ಡೀಟೇಲ್ಸ್ನ ಫಿಲಪ್ ಮಾಡಿ ಆ ಒಂದು ಪೋಸ್ಟ್ ಎನ್ವೆಲಪಲ್ಲಿ ಹಾಕಿಸಂದು ಕಳಿಸಿ. ಸೊ ಲಾಸ್ಟ್ ಇದು ಫಾರ್ ಆಫೀಸ್ ರೆಕಾರ್ಡ್ ಓನ್ಲಿ ಇದನ್ನೆಲ್ಲ ಅವರೇ ಫಿಲಪ್ ಮಾಡ್ಕೋತಾರೆ. ಮತ್ತು ಅಕ್ನಾಲೇಜ್ಮೆಂಟ್ ಕಾರ್ಡ್ ಏನಿದೆ ಸೊ ಇದನ್ನು ಕೂಡ ಅವರೇ ಫಿಲಪ್ ಮಾಡ್ಕೋತಾರೆ. ಸೊ ನೀವು ಅಪ್ಲೈ ಮಾಡಿದ ತಕ್ಷಣ ನಿಮ್ಮ ಒಂದು ಫಸ್ಟ್ ಟೆಸ್ಟ್ ಅಪ್ಲಿಕೇಶನ್ ಟೆಸ್ಟ್ ಏನಾದ್ರು ಪಾಸ್ ಆದರೆ ಎಲ್ಲ ಕರೆಕ್ಟ್ ಆಗಿದ್ದರೆ ಸೊ ನಿಮಗೆ ನೆಕ್ಸ್ಟು ಅವರು ಅಡ್ಮಿಟ್ ಕಾರ್ಡ್ ಕಳಿಸ್ತಾರೆ. ಸೊ ನೋಡಿದ್ರಲ್ಲ, ಈ ಒಂದು ಏರ್ಫೋರ್ಸ್ ಗ್ರೂಪ್ ಸಿ ಸಿವಿಲಿಯನ್ ಪೋಸ್ಟ್ಗೆ ಕರೀತಿರುವ ಆಲ್ ಪೋಸ್ಟ್ಗಳ ಬಗ್ಗೆ ಮಾಹಿತಿಯನ್ನು ಕ್ಲಿಯರಾಗಿ ನೀಡಿದ್ದೇನೆ. ಸೊ ನಿಮಗೆ ಇನ್ನೂ ಏನಾದರೂ ಇದರಲ್ಲಿ ಕನ್ಫ್ಯೂಸಸ್ ಇದ್ದರೆ ಸೊ ಈ ಒಂದು ನೋಟಿಫಿಕೇಷನ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರುತ್ತೇನೆ. ಆ ನೋಟಿಫಿಕೇಷನ್ ಡೌನ್ಲೋಡ್ ಮಾಡ್ಕೊಂಡು ಸೊ ನೀವು ಕ್ಲಿಯರಾಗಿ ನೋಡ್ಕೊಳ್ಳಿ.